to talk to you regarding some additional features of ethics. Something additional on ethics which will be very much useful for you as you prepare for ethics and as you prepare to answer the KAS papers. ಸೊ ನಿಮಗಾಗಿ ಮತ್ತೆ ಎಥಿಕ್ಸ್ ಬಗ್ಗೆ ನಾನು ಸ್ವಲ್ಪ ಇನ್ನು ಜಾಸ್ತಿ ಮಾಹಿತಿ ಕೊಡ್ತಿದ್ದೀನಿ ವಿಚ್ ವಿಲ್ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ ಸೀರಿಯಸ್ನೆಸ್. ಎಥಿಕ್ಸ್ ಪೇಪರ್ನ ನಾವು ಎಷ್ಟು ಇಂಪಾರ್ಟೆಂಟ್ ಆಗಿ ತಗೋಬೇಕು, ಯಾಕಂದರೆ ನಾವು ಆಲ್ರೆಡಿ ನಿನ್ನೆ ಮೊನ್ನೆ ನೋಡಿದ್ವಿ ಎಥಿಕ್ಸ್ ಪೇಪರ್ ಇಸ್ ಆಲ್ಸೋ ಪಾರ್ಟ್ ಆಫ್ ದ ಮೆರಿಟ್ papers. Okay, so let us understand in this particular session what are the different branches of ethics. ಈಗ ನೀವು ಡಿಸಿಷನ್ ತಗೋಬೇಕು ಅಂದರೆ ಎಥಿಕ್ಸ್ ಬಗ್ಗೆ ಇನ್ನು ಸ್ವಲ್ಪ ಆಳವಾಗಿ ಜ್ಞಾನ ಬೇಕು ನಿಮಗೆ, ರೈಟ್? ಆ ಆಳವಾಗಿ ಜ್ಞಾನ ನಿಮಗೆ ಎಥಿಕ್ಸ್ನ ಬಗ್ಗೆ, ಎಥಿಕ್ಸ್ ಬ್ರಾಂಚಸ್ ಆಫ್ ಎಥಿಕ್ಸ್, ವಾಟ್ ಆರ್ ದ ಡಿಫ್ರೆಂಟ್ ಥಿಯರೀಸ್ ಆಫ್ ಎಥಿಕ್ಸ್, ಯಾವ ಆಧಾರ ಮೇಲೆ ನಾವು ಈ ಡೆಸಿಷನ್ ತಗೊಳ್ತಿದ್ದೀವಿ ಅಂತ ನಿಮಗೆ ಬೇಸಿಸ್ ಇರಬೇಕು. Okay, if you have to prove something, you need a basis of proof. Geometry-ನಲ್ಲಿ ಏನು ಮಾಡ್ತೀವಿ, ಥಿಯರಮ್ಸ್ ಇದ್ರೆ ನಾವು QED ಅಂತ ಹೇಳ್ತಿಲ್ಲ. What is required to be proved has been proved. Okay, so ಇವತ್ತು ನಾವು branches of ethics ಬಗ್ಗೆ ಮಾತಾಡ್ತಿದ್ವಿ. Because ethics, as you know, is a very, very interesting subject. And to help you to crack the Karnataka Public Service Commission exams, KAS exams, thank Unacademy for being India's largest online learning platform and giving you the opportunity to learn in different ways. ಇವಾಗ ನೋಡಿ, ನಿಮ್ಮ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಲಿಕ್ಕೆ ನಾವು ಯೂಟ್ಯೂಬ್ನಲ್ಲಿ ಕ್ಲಾಸಸ್ ನಡೆಸ್ತಾ ಇದ್ದೀವಿ, ಸ್ಪೆಷಲ್ ಕ್ಲಾಸಸ್ ನಡೆಸ್ತಾ ಇದ್ದೀವಿ. ಈ ಎರಡು ನೋಡಿ ನಿಮಗೆ ಕ್ಲಾಸ್ ಇಂಟ್ರೆಸ್ಟಿಂಗ್ ಆಗಿದೆಯಾ, ಫ್ಯಾಕಲ್ಟಿ ಇಂಟ್ರೆಸ್ಟಿಂಗ್ ಆಗಿದ್ದಾರಾ ಅಂತ ಹೇಳಿ ನೀವು ಬಂಡವಾಳ ಹಾಕ್ತಿದ್ದೀರಿ. ಸೊ ನಿಮಗೆ ಆ ಅವಕಾಶ ಅನ್ಅಕಾಡೆಮಿ ಕೊಡ್ತಾ ಇದೆ ಆಸ್ ಇಂಡಿಯಾಸ್ ಲಾರ್ಜೆಸ್ಟ್ ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮ್. ಸೊ ದಯವಿಟ್ಟು ರಿಫರ್ ಮಾಡಿಕೊಳ್ಳಿ, ದಯವಿಟ್ಟು ನೀವು ರಿಜಿಸ್ಟರ್ ಮಾಡಿಕೊಳ್ಳಿ. ನನ್ನ ರೆಫರಲ್ ಕೋಡ್ ಶಂಕರ್ ಲೈವ್, ನನ್ನ ರೆಫರಲ್ ಕೋಡ್ ಶಂಕರ್ ಲೈವ್ ಯೂಸ್ ಮಾಡಿದರೆ ನಿಮಗೆ 10% ಡಿಸ್ಕೌಂಟ್ ಕೂಡ ಬರುತ್ತೆ. ಇವಾಗ ಎಥಿಕ್ಸ್ ನೋಡಿದರೆ ಬ್ರಾಡ್ಲಿ ದೇರ್ ಆರ್ ಫೋರ್ branches of ethics. I will talk to you about all the 4 branches of ethics. All right, and in that 4 branches there are again sub branches. ಸೊ ಯಾಕೆ ತುಂಡು ಮಾಡ್ತೀವಿ ಹೇಳಿ, ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಎಷ್ಟು ಸಿಂಪಲ್ ಆಗಬೇಕು ಅದರ ಬೇಸಿಸ್ ಮೇಲೆ ಅರ್ಥ ಮಾಡಿಕೊಂಡು ನೀವು ಬಳಸಬೇಕು. ಯು ಹ್ಯಾವ್ ಟು ಟೇಕ್ ಡೆಸಿಷನ್ಸ್ ರಿಗಾರ್ಡಿಂಗ್ ದಿಸ್. ಗಾಟ್ ಇಟ್ ಫ್ರೆಂಡ್ಸ್? ಸೊ ಅದಕ್ಕೆ ನಿಮಗೆ ಇನ್ನೂ ಇಂಪಾರ್ಟೆಂಟ್ ಹಾಗೆ ಇಟ್ ಇಸ್ ಗೋಯಿಂಗ್ ಟು ಬಿ ದೇರ್. ಸೊ 4 ಬ್ರಾಂಚಸ್ನಲ್ಲಿ ಫಸ್ಟ್ 2 ಬ್ರಾಂಚಸ್ನಲ್ಲಿ ಈ ಸ್ಲೈಡಲ್ಲಿ ನಾವು ನೋಡೋಣ. Descriptive ethics. Descriptive ethics, what does it do? It investigates people's belief in morals. ನೀವು ನೈತಿಕತೆಯಲ್ಲಿ ಬಿಲೀವ್ ಮಾಡ್ತೀರಾ? ಫಸ್ಟ್ ಮಾರಲ್ಸ್ ಇದೆಯಾ? ನಮಗೆ ಸ್ಕೂಲ್ನಲ್ಲಿ ಮಾರಲ್ ಸೈನ್ಸ್ ಅಂತ ಇರ್ತಿತ್ತು. ಸೊ ವಿ ಯೂಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಎಥಿಕ್ಸ್ ಆ್ಯಂಡ್ ವಿ ಯೂಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಮಾರಲ್ಸ್. ಅದರಲ್ಲಿ ನಮಗೆ ವಿವಿಧ ಕಥೆಗಳು ಹೇಳ್ತಿದ್ರು. ಚಿಕ್ಕ ವಯಸ್ಸಲ್ಲಿ ನಮಗೆ ಥ್ರೂ ಸ್ಟೋರೀಸ್, ಆಮೇಲೆ ಆ ಕಥೆದ ಮಾರಲ್ ಏನು, ಆ ಕಥೆಯಿಂದ ನಾವು ಮಾರಲ್ಸ್ ಆಗಿ ನೈತಿಕತೆ ಕಥೆಯಿಂದ ಏನು ನಾವು ಕಲ್ತಿದ್ವಿ ಅಂತ ನಾವು ನೋಡ್ತಿದ್ವಿ ತಾನೆ. ಅದೇ ಥರ ವಾಟ್ ಈಸ್ ಪೀಪಲ್ಸ್ ಬಿಲೀವ್ ಇನ್ ಮಾರಲ್ಸ್ ಎಕ್ಸ್ಪ್ಲೇನ್ಸ್ ಪೀಪಲ್ಸ್ ಚಾಯ್ಸಸ್ ಆಫ್ ಕಂಡಕ್ಟ್. ಯಾಕೆ ನಾನು ಒಂಥರ ನಡವಳಿಕೆ ನಾನು ಚೂಸ್ ಮಾಡ್ಕೊಂಡಿದ್ದೀನಿ, ಆ್ಯಂಡ್ ಆ್ಯಕ್ಷನ್ಸ್ ವಿಚ್ ಆರ್ ರೈಟ್ ಆರ್ ರಾಂಗ್. ಫಸ್ಟ್ ನಮ್ಮ ನಂಬಿಕೆ, ನೈತಿಕತೆ ಮೇಲೆ ನಂಬಿಕೆ. ನಮ್ಮ ನಂಬಿಕೆ ಏನು ಮಾಡುತ್ತೆ, ನಮ್ಮ ಚಾಯ್ಸ್ ಆಫ್ ಕಂಡಕ್ಟ್, ನಮ್ಮ ನಡವಳಿಕೆಯನ್ನು ಚಾಯ್ಸ್, ನಾವು ಏನು ಚಾಯ್ಸ್ ಪ್ರಿಫರ್ ಮಾಡ್ತೀವಿ ಅದ್ರ ಮೇಲೆ ಆಧಾರ ಇರುತ್ತೆ. ನಾವು ನಡವಳಿಕೆಯನ್ನು ಚಾಯ್ಸ್ ಮಾಡ್ಕೊಂಡ್ಮೇಲೆ ನಮ್ಮ ಚರ್ಯಗಳು ರೈಟ್ ಆರ್ ರಾಂಗ್ ಬರುತ್ತೆ. ಸೊ ದಿಸ್ ಇಸ್ ವಾಟ್ ಡಿಸ್ಕ್ರಿಪ್ಟಿವ್ ಎಥಿಕ್ಸ್ ಇನ್ವೆಸ್ಟಿಗೇಟ್ಸ್. ಇವಾಗ ನೋಡಿ, ನಾನು ನಿಮಗೆ ಹೇಳ್ತಿರೋದು ಬರೀ ಸ್ಮಾಲ್ ಇಂಟ್ರೊಡಕ್ಷನ್ ಫ್ರೆಂಡ್. ಇದರಿಂದ ನಾವು ವಿ ಕ್ಯಾನ್ ಟಾಕ್ ಆಫ್ ಲಾಟ್ ಆಫ್ ಕೇಸ್ ಸ್ಟಡೀಸ್ ವೆನ್ ವಿ ಟಾಕ್ ಆಫ್ ದಿ ಆಕ್ಚುಯಲ್ ಕ್ಲಾಸ್, ಲೈವ್ ಕ್ಲಾಸ್ನಲ್ಲಿ ನೀವು ಬಂದಾಗ. ಡಿಸ್ಕ್ರಿಪ್ಟಿವ್ ಎಥಿಕ್ಸ್ನ ಬಗ್ಗೆ ಯಾರು ಇದು ಮಾಡಿದ್ರು, ಲಾರೆನ್ಸ್ ಕೋಲ್ಬರ್ಗ್. ಇವರು ಥಿಯರಿ ಆಫ್ ಮಾರಲ್ ಕಾನ್ಷಿಯಸ್ನೆಸ್ ಅಂತ ಹೇಳುತ್ತೆ. ಈ ಥಿಯರಿ ಆಫ್ ಮಾರಲ್ ಕಾನ್ಷಿಯಸ್ನಲ್ಲಿ ಇಟ್ ಸ್ಟಡೀಸ್ ದ ಎವಲ್ಯೂಷನ್ ಆಫ್ ಎಥಿಕ್ಸ್. ಎಥಿಕ್ಸ್ ಹೇಗೆ ಶುರು ಆಗಿ ಇಷ್ಟು ಕಾಲ ತನಕ ಅದ್ರ ಮೇಲೆ ಇಂಪ್ರೂವ್ ಮಾಡಿಕೊಂಡು ಏನು ಬಂತು. ಒಂದು ಕಾಲದಲ್ಲಿ ನಮ್ಮ ನಂಬಿಕೆಗಳು ಒಂದಿತ್ತು. ಓಕೆ, ಒಂದು 50 ವರ್ಷ 60 ವರ್ಷ just one second, it is rebooting again.
There was a sudden drop in the internet because of which this 1 minute difference has come. Please excuse me for that. So what we were talking is about Lawrence Kohlberg's theory of moral consciousness, studies and evolution of ethics, customs and taboos. That is descriptive ethics. Normative ethics anta irodu, it talks of the moral standards that regulate right or wrong conduct and provides justification to punish if it is wrong. ಇವಾಗ ಈ ಥಿಯರೀಸ್ ಎಲ್ಲಿ ಬರುತ್ತೆ? ವೇರ್ ಡು ದೀಸ್ ಥಿಯರೀಸ್ ಕಮ್ ಇನ್? Aristotle's virtue ethics, then the Bhagavad Gita's Nishkam Karma Yoga, Kant's deontological ethics, and Mill's consequentialism. Okay, these are the theories. And we know what does Bhagavad Gita tell us. Bhagavad Gita ನಲ್ಲಿ ಏನು ಹೇಳ್ತಾರೆ? ತಪ್ಪು ಮಾಡಿರೋರು ಅವರು ಧರ್ಮದಿಂದ ತಪ್ಪಿದ್ದಾರೆ, ನಾವು ಅವರಿಗೆ ಪನಿಷ್ಮೆಂಟ್ ಕೊಡಬೇಕು. ಇದು ಮಹಾಭಾರತದ ಇದು ಧರ್ಮ ಯುದ್ಧ ಅಂತ ಹೇಳ್ತಾರೆ. ಸೊ just provides, tells, regulate right or wrong conduct and provides justification to punish what is wrong. Okay, ಈ ಆಧಾರದ ಮೇಲೆ ನೀವು ಕೂಡ when you are going to do the administration, you are going to answer it in this way and your actions of an officer are going to be on this basis. ವಿವರಣಾತ್ಮಕ ನೀತಿಶಾಸ್ತ್ರ ತನಿಖೆ ಮಾಡುತ್ತದೆ ಏನನ್ನ? ನೈತಿಕತೆಯ ಬಗ್ಗೆ ಜನರ ನಂಬಿಕೆ, ಜನರ ನಡವಳಿಕೆಯ ಸರಿ ಅಥವಾ ತಪ್ಪು ಓಕೆ ಕ್ರಿಯೆಗಳು, ಆಯ್ಕೆಗಳನ್ನು ವಿವರಿಸುತ್ತದೆ. ಎಕ್ಸಾಂಪಲ್, ಲಾರೆನ್ಸ್ ಕೋಲ್ಬರ್ಗ್ ಅವರ ನೈತಿಕ ಪ್ರಜ್ಞೆಯ ಸಿದ್ಧಾಂತ, ಮಾರಲ್ ಕಾನ್ಶಿಯಸ್ನೆಸ್, ನೈತಿಕತೆ ಪದ್ಧತಿಗಳು ನಿಷೇಧಗಳ ವಿಕಾಸವನ್ನು ಅಧ್ಯಯನ ಮಾಡುತ್ತದೆ. ನಾರ್ಮೇಟಿವ್ ಎಥಿಕ್ಸ್ ಏನ್ ಮಾಡುತ್ತದೆ? ಸರಿ ಅಥವಾ ತಪ್ಪು ನಡವಳಿಕೆಯನ್ನು ನಿಯಂತ್ರಿಸುವ ನೈತಿಕ ಮಾನದಂಡಗಳ ಕುರಿತು ಮಾತುಕತೆ ಮಾಡುತ್ತದೆ. ಒದಗಿಸುತ್ತದೆ ಏನು? ತಪ್ಪನ್ನು ಶಿಕ್ಷಿಸಲು ಸಮರ್ಥನೆ ಒದಗಿಸುತ್ತದೆ. ಓಕೆ, ಅರಿಸ್ಟಾಟಲ್ನ ಸದ್ಗುಣ ನೀತಿಶಾಸ್ತ್ರ, ಭಗವದ್ಗೀತೆಯ ನಿಷ್ಕಾಮ್ ಕರ್ಮಯೋಗ, John, this is Kant, deontological ethics, and Mill's consequentialism ethics. Okay, let us go further and see next. This third and fourth models of ethics, branches of ethics are meta ethics. Meta ಅಂದ್ರೆ ಏನು? ಆದ್ಮೇಲೆ, ಮೀರಿ. Okay, it studies the origin and meaning of ethics. Psychological ethics, metaphysical ethics ಅಂತ ಎರಡಿರುತ್ತೆ. Psychological issues ನಲ್ಲಿ what is the underlying mental basis of our moral judgments and conduct. ಇವಾಗ ನಾವು ಒಂದು ವಿಷಯನ ನೋಡ್ತೀವಿ, ಇನ್ನೊಬ್ರು ಅಷ್ಟು ಸೀರಿಯಸ್ ಆಗಿ ಅದನ್ನ ನೋಡಲ್ಲ. ಸೊ ದಟ್ ಇಸ್ ಎಕ್ಸಾಂಪಲ್ ನೋಡಿ, ಟ್ರಾಫಿಕ್ ಸಿಗ್ನಲ್ ಜಂಪಿಂಗ್, ವಿ ಆರ್ ಕಾನ್ಶಿಯಸ್. ಆಫ್ಟರ್ವರ್ಡ್ಸ್ ಏನಾಗುತ್ತೆ ನಮಗೆ? ತಪ್ಪು, ನಾನು ಇಲ್ಲಿಂದ ರಾಂಗ್ ಜಂಪ್ ಮಾಡಿದ್ರೆ ಮುಂದೆ ಹಿಡ್ಕೊಳ್ಬಹುದು, ವಿಡಿಯೋ ಕ್ಯಾಮ್ರಾ ಹಿಡ್ದಿರ್ಬೇಕು ನಮಗೆ. ಸೊ ಇಟ್ ಅಂಡರ್ಲೈನ್ ಸೈಕಲಾಜಿಕಲ್ ಇಶ್ಯೂಸ್, ಮೆಂಟಲ್ ಬೇಸಿಸ್ ಆಫ್ ಅವರ್ ಮಾರಲ್ ಜಡ್ಜ್ಮೆಂಟ್ಸ್ ಆರ್ ಕಂಡಕ್ಟ್ ನೋಡಿ ನಾವು ಜಡ್ಜ್ ಮಾಡ್ತೀವಿ. ಮೆಟಾಫಿಸಿಕಲ್ ಇಶ್ಯೂಸ್ ನಲ್ಲಿ ಏನಾಗುತ್ತೆ? ಇಫ್ ಮಾರಲ್ಸ್ ಎಕ್ಸಿಸ್ಟ್ ಇಂಡಿಪೆಂಡೆಂಟ್ ಆಫ್ ಹ್ಯೂಮನ್ಸ್, ಮಾರಲ್ಸ್ ನೈತಿಕತೆ ಏನು? ಡಸ್ ಇಟ್ ಎಕ್ಸಿಸ್ಟ್ ಇಂಡಿಪೆಂಡೆಂಟ್ ಆಫ್ ಹ್ಯೂಮನ್ಸ್ ಆರ್ ವಾಟ್ ಡು ಮಾರಲ್ ಟರ್ಮ್ಸ್ ಅಂಡ್ ಜಡ್ಜ್ಮೆಂಟ್ಸ್ ಮೀನ್? ಹೌ ದೇ ಮಸ್ಟ್ ಬಿ ಡಿಫೆಂಡೆಡ್ ವೆನ್ ಟೇಕಿಂಗ್ ಡೆಸಿಷನ್ಸ್. ಇವಾಗ ಡೆಸಿಷನ್ಸ್ ತಗೊಳ್ಳುವಾಗ ಕೆಲವ್ರು ಹೇಳ್ತಾರೆ, ಸುಮ್ಮನೆ ಜ್ಞಾನ ಕೊಡಬೇಡ್ರಿ ನೀವು, ನಮಗೆ ಗೊತ್ತು ಏನ್ ಮಾಡಬೇಕು, ನಿಮ್ ಇಷ್ಟ ಬಂದಂಗೆ ನೀವು ಮಾಡಿ, ನಮ್ಮ ಇಷ್ಟ ಬಂದಂಗೆ ನಾವು ಮಾಡಿ. ನೋ, ಹೌ ಡು ಮಾರಲ್ ಟರ್ಮ್ಸ್, ವಾಟ್ ಡು ಮಾರಲ್ ಜಡ್ಜ್ಮೆಂಟ್ ಮೀನ್, ಹೌ ದೇ ಮಸ್ಟ್ ಬಿ ಡಿಫೆಂಡೆಡ್ ವೆನ್ ಮೇಕಿಂಗ್ ಡೆಸಿಷನ್ಸ್. ನಿಮ್ಮ ಇಷ್ಟ ಇಲ್ಲಿ ಬರಲ್ಲ, ವಾಟ್ ಈಸ್ ರೈಟ್ ಅಂಡ್ ವಾಟ್ ಈಸ್ ರಾಂಗ್ ಮೇಲೆ ನಾವು ಡೆಸಿಷನ್ ತಗೊಳ್ತೀವಿ. ಅಪ್ಲೈಡ್ ಎಥಿಕ್ಸ್ ಅಂದ್ರೆ it analyzes basis of certain moral issues which provoke conflicting situations. Issue must be controversial in nature, not just a social controversy. Example, abortion, animal rights, capital punishments, decisions to re-employ terminated employees, prisoners with good conduct during service in jail sentence. ಇದೆಲ್ಲ ಆಲ್ರೆಡಿ ನಡೀತಾ ಇದೆ ಕೂಡ. ಎಕ್ಸಾಂಪಲ್, ಅಬಾರ್ಷನ್ ಲೀಗಲ್ಲ ಇಲ್ವಾ ಅಂತ ಹೇಳಿ. ಸೊ ದಿಸ್ ಇಸ್ ವಾಟ್ ಅಪ್ಲೈಡ್ ಎಥಿಕ್ಸ್. ಓಕೆ, ಮೆಟಾ ಎಥಿಕ್ಸ್ ಏನಂತಾರೆ? ಆ ನಂತರ ಮೀರಿ ಅದನ್ನು ಗಮನ ಇಟ್ಕೊಂಡು ಮೆಟಾ ಎಥಿಕ್ಸ್ ನಲ್ಲಿ ಡೆಸಿಷನ್ಸ್ ತಗೋತೀವಿ. ನೀತಿಶಾಸ್ತ್ರದ ಮೂಲ ಮತ್ತು ಅರ್ಥವನ್ನ ಅಧ್ಯಯನ ಮಾಡುತ್ತದೆ. ನಮ್ಮ ನೈತಿಕ ತೀರ್ಪುಗಳ ನಡವಳಿಕೆಯ ಮಾನಸಿಕ ಸಮಸ್ಯೆಗಳು ಆಧಾರವಾಗಿರುವ ಮಾನಸಿಕ ಆಧಾರ ನೋಡುತ್ತೆ. ಓಕೆ, ಆಧ್ಯಾತ್ಮಿಕ ಸಮಸ್ಯೆಗಳು, ನೈತಿಕತೆ ಮನುಷ್ಯರಿಂದ ಸ್ವತಂತ್ರವಾಗಿ ಇರುತ್ತವ? ಯಾವುದು ಫಸ್ಟ್ ಬಂದು? ನೈತಿಕತೆ ಫಸ್ಟ್ ಬಂತ, ಮನುಷ್ಯರ ಆಮೇಲೆ ಬಂದ್ರ? ನೈತಿಕ ನಿಯಮಗಳು, ತೀರ್ಪುಗಳ ಅರ್ಥವೇನು,
ನಿರ್ಧಾರವನ್ನು ತಗೊಳ್ಳುವಾಗ ಅವುಗಳನ್ನು ಹೇಗೆ ರಕ್ಷಿಸಬೇಕು. ದಟ್ ಮೀನ್ಸ್ ಯು ಶುಡ್ ಡಿಫೆಂಡ್ ಯುವರ್ ಡೆಸಿಷನ್, ಅಂಡ್ ಇಫ್ ಯು ಹವ್ ಟೇಕನ್ ದ ರೈಟ್ ಡೆಸಿಷನ್, ಎಸ್ ಯು ಕ್ಯಾನ್ ಡಿಫೆಂಡ್ ಇಟ್. ಬಟ್ ಇಫ್ ಯುವರ್ ಡೆಸಿಷನ್ ಇಸ್ ರಾಂಗ್, ಅದನ್ನ ರಕ್ಷಿಸಬೇಕಾಗಬಹುದಾ ನಾವು? ಇಲ್ಲ, ವಿ ಕೆನಾಟ್ ಡಿಫೆಂಡ್. Sometimes that is why in quotes you are losing the answers, because you have not made a moral decision. Someone was able to prove that your decision was not correct for that particular time. ಅಪ್ಲೈಡ್ ಎಥಿಕ್ಸ್ ನ ನೋಡಿದ್ರೆ ಇದೊಂದು ಸಂಘರ್ಷದ ಸಂದರ್ಭಗಳನ್ನು ಪ್ರಚೋದಿಸುತ್ತೆ. ಕೆಲವು ನೈತಿಕ ಸಮಸ್ಯೆಗಳ ಆಧಾರವನ್ನು ವಿಶ್ಲೇಷಿಸಿ. ಸಂಚಿಕೆ ಕೇವಲ ಸಾಮಾಜಿಕ ವಿವಾದವಲ್ಲ. ಇಲ್ಲಿ ಸಂಚಿಕೆ ಕೇವಲ ಸಾಮಾಜಿಕ ವಿವಾದವಲ್ಲ, ಪ್ರಕೃತಿಯಲ್ಲಿ ವಿವಾದಾಸ್ಪದವಾಗಿ ಇರಬೇಕು. ಓಕೆ, ಆಸ್ ವಿ ಸಾ ದಟ್. ಉದಾಹರಣೆ, ಗರ್ಭಪಾತ. ನಾವು ಅಬಾರ್ಷನ್ ಈಸ್ ಇಲ್ಲೀಗಲ್ ಅಂತ ನಾವು ಅದನ್ನ ತಗೊಂಡಿದ್ದೀವಿ. ಯಾಕೆ? ಸೊ ದಟ್ ಪೀಪಲ್ ಡು ನಾಟ್ ಮಿಸ್ಯೂಸ್. ಓಕೆ, ಪೀಪಲ್ ಡು ನಾಟ್ ಟೇಕ್ ಅನ್ನೆಸೆಸರಿಲಿ ಫ್ರೀಡಮ್ and get pregnant and remove the child. It is like killing someone, right? But there are certain conditions in which unless and until you do abortion, you will not be able to save the life of the mother. Okay, even preference ಕೂಡ ಕೊಡ್ತಾರೆ. ಫಸ್ಟ್ ತಾಯಿನ ಉಳಿಸ್ಬೇಕಾ, ಮಗುನ ಉಳಿಸ್ಬೇಕಾ? ತಾಯಿ ಉಳಿದಿದ್ರೆ ಮಾತ್ರ ಮಗುಗೆ ಲಾಭ ಇರುತ್ತೆ, ಮಗುಗೆ ಪ್ರಯೋಜಕವಾಗಿರುತ್ತದೆ. ಸೊ ಸಮಟೈಮ್ಸ್ ದೇ ಸೇವ್ ದ ಮದರ್. ಸೊ ಇದೇನು ಅಪ್ಲೈಡ್ ಎಥಿಕ್ಸ್, ಸಂಘರ್ಷದ ಸಂದರ್ಭ. ಓಕೆ, ದೆನ್ ಕೆಲವು ಕಂಟ್ರೀಸ್ ನಲ್ಲಿ, ನಮ್ಮ ಇಂಡಿಯನ್ ಲೇಡಿ ವಾಸ್ ದೇರ್ ಇನ್ ಐರ್ಲೆಂಡ್, ನೋಡಿದೀವಲ್ಲ ಸಮ್ ಇಯರ್ಸ್ ಬ್ಯಾಕ್. ದೇರ್ ಇನ್ ಐರ್ಲೆಂಡ್, ಅಕಾರ್ಡಿಂಗ್ ಟು ದೇರ್ ಲಾಸ್, ಅಬಾರ್ಷನ್ ಇಸ್ ರಾಂಗ್. ಸೊ ಈವನ್ ಇಫ್ this lady had a medical issue, still they did not allow the abortion. ಓಕೆ, ಸೊ ಸಂಘರ್ಷದ ಸಂದರ್ಭ. ಪ್ರಾಣಿಗಳೇ ಹಕ್ಕುಗಳು. ಓಕೆ, ಆನಿಮಲ್ ರೈಟ್ಸ್. ವಾಟ್ ಇಫ್ ಬಟ್ ದ ಸೇಮ್ ಥಿಂಗ್ ಇಫ್ ಇಟ್ ಈಸ್ ರ್ಯಾಬಿಡ್ ಡಾಗ್, ಅದನ್ನು ಸಾಯಿಸಬೇಕಾಗತ್ತೆ. Okay, what if it's happening that the dogs are too many in number and they're biting the people? ಅವಾಗ ಏನ್ ಮಾಡ್ತಾರೆ? ಅವಾಗ ಕೂಡ ಸಾಯಿಸಕ್ಕೆ ಅಧಿಕಾರ ಇಲ್ಲ, ಕ್ಯಾಸ್ಟ್ರೇಟ್ ಮಾಡ್ತಾರೆ. ಸೊ ಸಂಘರ್ಷದ ಸಂದರ್ಭ. ನೌಕರರನ್ನು ಮತ್ತೆ ನೇಮಕ ಮಾಡುವ ನಿರ್ಧಾರ, ಟರ್ಮಿನೇಟೆಡ್ ಎಂಪ್ಲಾಯೀಸ್ ನ ಹೌ ಆರ್ ಯು ಗೋಯಿಂಗ್ ಟು ಟೇಕ್ ಇಟ್? ಓಕೆ, ಮರಣದಂಡನೆ ಶಿಕ್ಷೆಗಳು ವಜಾಗೊಳಿಸೋದಕ್ಕೆ. ಸಿ ನಾವು ದೇರ್ ಸೋ ಮೆನಿ ಪ್ರೆಸಿಡೆಂಟ್ಗೆ ಅಪೀಲ್ ಮಾಡ್ತಾರೆ, ನನ್ನ ಮರಣದಂಡನೆ ಬಂತು, ನನಗೆ ಎಕ್ಸ್ಕ್ಯೂಸ್ ಮಾಡಿ, ಆಲ್ರೆಡಿ ನಾನು ಬೇಕಾದ್ರೆ ಇನ್ನೊಂದು 10 ವರ್ಷ ಜೈಲಿನಲ್ಲಿ ಇರ್ತೀನಿ, ಬಟ್ ಐ ಡೋಂಟ್ ವಾಂಟ್ ಟು ಡೈ. ಓಕೆ, ಹ್ಯಾಂಗಿಂಗ್ ಲಾಸ್ಟ್ ಮಿನಿಟ್ ಕೂಡ ನಿಲ್ಲಿಸ್ತಾರೆ. ದಿಸ್ ಇಸ್ ಆಲ್ ಅಪ್ಲೈಡ್ ಎಥಿಕ್ಸ್. ದೇರ್ ಆರ್ ಸಮಥಿಂಗ್. ಸಮಟೈಮ್ಸ್ ವಾಟ್ ಹ್ಯಾಪನ್ಸ್, ಇಟ್ ಈಸ್ ನಾಟ್ ಸಂಘರ್ಷದ ಸಂದರ್ಭ ಅಲ್ಲಿ ಇದ್ರೂ ಕೂಡ ದ ನೇಚರ್ ಆಫ್ ದ ಕ್ರೈಮ್ ಇಸ್ ಸೋ ಹೆವಿ ಅಂತ ಹೇಳಿ ದೇ ಡಿಡ್ ನಾಟ್, ಲೈಕ್ ಇನ್ ದ ಕೇಸ್ ಆಫ್ ನಿರ್ಭಯ. So many times that person has applied to the court. ಜಸ್ಟ್ ತಡವಾದ ಮಾಡ್ತಿದಾರಾ, ಇಲ್ಲ ನಿಜವಾಗ್ಲೂ ಚರ್ಯ ಮಾಡುವಾಗ ನಿಮಗೆ ಗೊತ್ತಿರ್ಲಿಲ್ವಾ ನೀವು ಮಾಡ್ತಿರೋದು ತಪ್ಪು ಅಂತ? ಈವನ್ ದೋ ಯು ಆರ್ ಅ ಜುವೆನೈಲ್. ಸೊ ದಟ್ ಈಸ್ ವೈ ನೌ ಯು ಆರ್ ನಾಟ್ ಅ ಜುವೆನೈಲ್. ನೌ ಹೌ ಆರ್ ಯು ಆರ್ಗ್ಯೂಯಿಂಗ್ ಫಾರ್ ಯೋರ್ ಸೆಲ್ಫ್? At that time, if you are juvenile, you should not be conducting that kind of a crime. ಅಲ್ವೇ? ಸೊ ಸಂಘರ್ಷದ ಸಂದರ್ಭಗಳನ್ನು ಕೂಡ they get it. And there is ಜೈಲು ಶಿಕ್ಷೆ ಅನುಭವಿಸುವಾಗ ಉತ್ತಮ ನಡವಳಿಕೆ ಹೊಂದಿರುವ ಕೈದಿಗಳಿಗೆ ಮತ್ತೆ ನೇಮಕ ಮಾಡುವ ನಿರ್ಧಾರಗಳು. ದಿಸ್ ಇಸ್ ಸಮಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ವರ್ಜಿನ್ ಅಟ್ಲಾಂಟಿಕ್ ಏರ್ವೇಸ್ ಮಾಲೀಕರು ಸರ್ ರಿಚರ್ಡ್ ಬ್ರಾನ್ಸನ್ ಅಂತ ಅವ್ರು ಹೇಳಿದ್ರು, ನೋಡಿ ಅವ್ರಿಗೆ ಜೈಲು ಶಿಕ್ಷೆ ಆಯಿತು ಅಂದ್ರೆ ಜೈಲು ಶಿಕ್ಷೆ ಸರ್ವ್ ಮಾಡಿ ಬಂದಿದ್ಮೇಲೆ ಅವ್ರು ಫ್ರೀ ಮನುಷ್ಯ. ನಾವು ಫೈನ್ ಕಟ್ತೀವಿ ಟ್ರಾಫಿಕ್ ಆಫೆನ್ಸ್ ಮಾಡಿ, ನಾವು ಫೈನ್ ಕಟ್ಟಿ ಮತ್ತೆ ಜಲ್ಸಾಗಿ ಹೋಗ್ಬಿಡ್ತೀವಲ್ಲ. ಸೊ ನಾವು ಮಾಡಿದ ತಪ್ಪುಗೆ ಏನು ಶಿಕ್ಷೆ? ಫೈನ್. ಅವ್ರು ಮಾಡಿದ ತಪ್ಪುಗೆ ಶಿಕ್ಷೆ ಏನು? ಜೈಲು. ಸೊ ನೀವು ಫ್ರೀಯಾಗಿ ಓಡಾಡ್ತೀರಾ, ಇನ್ನೊಂದು ಕಡೆ ಹೋಗಿ ಮತ್ತೆ ತಪ್ಪು ಮಾಡ್ತೀರಾ. ಓಕೆ, ಅದೇ ತರ ಇವ್ರು ಜೈಲ್ ಆಚೆ ಬಂದು ಮತ್ತೆ ತಪ್ಪು ಮಾಡ್ತಾರಂತ ಏನಾದ್ರೂ ಗ್ಯಾರಂಟಿ ಇದೆಯಾ? ಇಲ್ಲ. ಉತ್ತಮ ನಡವಳಿಕೆ ಬೇಸಿಸ್ ಹೊಂದಿರುವ ಕೈದಿಗಳಿಗೆ ಏನಾದ್ರೂ ನಾವು ಕೆಲಸ ಕೊಡ್ಬಹುದಾ, ಅವ್ರನ್ನ ಮತ್ತೆ ರೀಸೆಟಲ್ ಮಾಡಬಹುದಾ ಅಂತ ಹೇಳಿ ಅವ್ರು ಕ್ಯಾಲಿಫೋರ್ನಿಯಾ ಸೆಂಟ್ರಲ್ ಜೈಲ್ಗೆ ಹೋಗಿ he has understood and he has seen some people and he said I would provide them jobs. These are all applied ethics, my dear friends. Okay, two theories we have seen, 4 theories of ethics. ಇವಾಗ normative ethics is further subdivided into 3 ethics. ಏನು? ಒಂದು virtue ethics, ಒಂದು consequentialism ethics and deontological ethics. ಇವಾಗ virtue ethics, what does it focus? It focuses on the character of the person than the formal rules for action, consequences of action. ಈ ಮನುಷ್ಯದ ಕ್ಯಾರೆಕ್ಟರ್ ನನಗೆ ಗೊತ್ತು ಅಂತ ಒಬ್ರು ಕೊಟ್ರೆ ಜಾಮೀನ್ ಬರುತ್ತೆ.
Okay, you are getting a bail because someone is coming and taking a guarantee for you and for your actions. So it focuses on the character of the person. ಇವರು ಈ ತಪ್ಪು ಮಾಡ್ತಾರಾ, ಮಾಡಕ್ ಸಾಧ್ಯ ಇಲ್ವೇ, ಸ್ವಲ್ಪ ಗಮನವಾಗಿ ನೋಡಿ ಈ ಕೇಸು, ಓಕೆ ಅಂತ ಗಮನವಾಗಿ ನೋಡ್ತಾರೆ ಕೇಸ್. ಇಟ್ ಇಸ್ ಪ್ರೂವ್ ದಟ್ ಇವ್ರು ಮಾಡಿಲ್ಲ. ಸೊ ಅದರಿಂದ ನಿರ್ಧಾರ ಏನಾಯ್ತು, ದಿಸ್ ಪರ್ಸನ್ ಬಿಕಾಸ್ ಹಿಸ್ ಕ್ಯಾರೆಕ್ಟರ್ ಇಸ್ ಗುಡ್ ಹಿ ಕ್ಯಾನಾಟ್ ಡೂ ದ ರಾಂಗ್. ಯಾರೋ ಮೋಟಿವೇಟ್ ಮಾಡಿ ಇಲ್ಲ ಯಾರೋ ಸೇಡ್ ತೀರಿಸಲಿಕ್ಕೆ ಇವ್ರನ್ನ ಸಿಕ್ಕಾಕಿಸಿದ್ದಾರೆ. ವರ್ಚ್ಯೂ ಎಥಿಕ್ಸ್. ಕಾನ್ಸಿಕ್ವೆನ್ಷಿಯಲಿಸಮ್ ಎಥಿಕ್ಸ್ ಏನ್ ಮಾಡುತ್ತೆ, ಫೋಕಸಸ್ ಆನ್ ದ ಕಾನ್ಸಿಕ್ವೆನ್ಸಸ್ ಆಫ್ ಹ್ಯೂಮನ್ ಆಕ್ಷನ್ಸ್, ನಾಟ್ ಆನ್ ದ ಆಕ್ಷನ್. ಫೋಕಸಸ್ ಆನ್ ದ ಕಾನ್ಸಿಕ್ವೆನ್ಸಸ್ ಆಫ್ ದ ಹ್ಯೂಮನ್ ಆಕ್ಷನ್ ಅಂದ್ರೆ ಡ್ರೈವರ್ ಕುಡ್ಕೊಂಡು ಗಾಡಿ ಡ್ರೈವ್ ಮಾಡಿದ್ರೆ ಕಾನ್ಸಿಕ್ವೆನ್ಸಸ್ ಆಫ್ ಹಿಸ್ ಆಕ್ಷನ್ ವಾಸ್ ಡ್ರಿಂಕಿಂಗ್, not on the action itself. It is not on the drinking itself. Because he drunk, he could not control the vehicle and therefore the vehicle met with an accident. Focus on the rightness of the end result. ಅದು ಆಗಿ end result right ಇದ್ರೆ right, end result wrong ಇದ್ರೆ wrong. But it focus on the consequences of human actions. ಅದಕ್ಕೆ ಏನು ಹೇಳ್ತಾರೆ, do not drink and drive. ಯಾಕಂದ್ರೆ ನಿಮ್ಮ ಕಾನ್ಸಿಕ್ವೆನ್ಸಸ್, ನಿಮ್ಮ ಆಕ್ಷನ್ಸ್ ಪರಿಣಾಮ ದುಷ್ಪರಿಣಾಮಕರವಾಗಿ ಇರಬಹುದು. ಅದು ಕಾನ್ಸಿಕ್ವೆನ್ಸ್. ಡಿಯಂಟಾಲಜಿಕಲ್ ಎಥಿಕ್ಸ್ ಏನು ಹೇಳುತ್ತೆ, ಕನ್ಸರ್ನ್ ವಿತ್ ದ ಆಕ್ಷನ್ಸ್ ಅಂಡ್ ನಾಟ್ ವಿತ್ ದ ಕಾನ್ಸಿಕ್ವೆನ್ಸಸ್. ನನಗೆ ದುಷ್ಪರಿಣಾಮ ಆಗೋ ತನಕ ನಾನು ವೇಟ್ ಮಾಡಲ್ಲ. ಕುಡಿದು ಇವರು ಡ್ರೈವ್ ಮಾಡಿದ್ದಾರೆ, ಫೈನ್ ಹಿಮ್ ಆರ್ ಲೆಟ್ ಹಿಮ್ ಸ್ಟ್ಯಾಂಡ್ ದೇರ್ ಟಿಲ್ ಹಿಸ್ ಆಲ್ಕೋಹಾಲ್ ಲೆವೆಲ್ಸ್ ಕಮ್ ಡೌನ್. ಕನ್ಸರ್ನ್ ವಿತ್ ದ ಆಕ್ಷನ್ ಆಫ್ ಡ್ರಿಂಕಿಂಗ್, ಕನ್ಸರ್ನ್ ವಿತ್ ದ ಆಕ್ಷನ್ ಆಫ್ ಸ್ಟ್ಯಾಬಿಂಗ್. ಯಾವ ಮನಸ್ಥಿತಿನಲ್ಲಿದ್ದು ಅವ್ರು ಸ್ಟ್ಯಾಬ್ ಮಾಡಿದ್ದಾರೆ, ಐ ಡು ನಾಟ್ ಕೇರ್. ಹಿಸ್ ಆಕ್ಷನ್ ಈಸ್ ರಾಂಗ್ ಬಿಕಾಸ್ ಹಿ ಹಸ್ ಕಾಸ್ಡ್ ಹರ್ಟ್. Whether it is willful or unwillful, he has caused hurt which he does not have a right. Looks at the rightness or wrongness of the actions themselves. ಇವಾಗ ಗಮನ ಬರ್ತಾ ಇದೆಯಾ ಫ್ರೆಂಡ್ಸ್, ಎಥಿಕ್ಸ್ ಬಗ್ಗೆ ಸ್ವಲ್ಪ ಡೆಪ್ತ್ ಆಗಿ ನಿಮಗೆ ನಾಲೆಡ್ಜ್ ಯು ಆರ್ ಗೆಟಿಂಗ್ ಇಟ್. ಸೊ ದಟ್ ವಾಟ್ ಯು ಕ್ಯಾನ್ ಡೂ ಇಸ್ ಟೇಕ್ ಅ ಮೋರ್ ಆರ್ ಲೆಸ್ ರೈಟ್ ಕೈಂಡ್ ಆಫ್ ಅನ್ ಆಕ್ಷನ್. ಸದ್ಗುಣ ನೀತಿಶಾಸ್ತ್ರ. ಸದ್ಗುಣ ನೀತಿಶಾಸ್ತ್ರ ಏನ್ ಹೇಳುತ್ತೆ, ದಿಸ್ ಇಸ್ ಬೈ ಅರಿಸ್ಟಾಟಲ್ ಅವರು ಇದು ಮಾಡಿರೋ ಥಿಯರಿ. ಇದು ಸಾಂಪ್ರದಾಯಿಕ ಪ್ರಾಚಾರಿಕ ನಿಯಮಗಳು ಅಥವಾ ಕ್ರಿಯೆಗಳ ಪರಿಣಾಮಗಳಿಂದ ವ್ಯಕ್ತಿಯ ಪಾತ್ರದ ಮೇಲೆ ಕೇಂದ್ರೀಕರಿಸುತ್ತದೆ. ಇಟ್ ಫೋಕಸಸ್ ಆನ್ ದ ಕ್ಯಾರೆಕ್ಟರ್ ಆಫ್ ದಿ ಪರ್ಸನ್ ರಾದರ್ ದ್ಯಾನ್ ದ ಆಕ್ಷನ್ ದಟ್ ಹಿ ಹ್ಯಾಸ್ ಕಮಿಟೆಡ್. ಓಕೆ, ದಟ್ ಪರ್ಸನ್ ಸೆಲ್ಫ್ ಡಿಫೆನ್ಸ್ ನಲ್ಲಿ ಮಾಡಿದ್ದಾರೆ. ಸೊ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ಬೇಸ್ಡ್ ಆನ್ ಹಿಸ್ ಕ್ಯಾರೆಕ್ಟರ್. ಆ ನಿಮಿಷದಲ್ಲಿ ಅವ್ರು ಮಾಡಬೇಕಿತ್ತು, ಸೊ ಅವ್ರು ಮಾಡಿದ್ದಾರೆ. He has come forward. Normally his character is good, he would not have done that, but ಆ ಸಂದರ್ಭ ಆಗಿತ್ತು, ಸೊ ಮಾಡಿದ್ದಾರೆ. ಅದನ್ನು ಪ್ರೂವ್ ಮಾಡಿಕೊಂಡ್ರೆ yes, he can get a benefit of doubt. If he is not proved, then he is, of course, he has to pay the penalty for that. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಸೊ ಎಥಿಕ್ಸ್ ನೌ ಯು ಆರ್ ಕಮಿಂಗ್ ಟು ನೋ. ಇಷ್ಟು ದಿನ ನೀವು ನೀತಿವಾಗಿರಬೇಕು, ನೈತಿಕವಾಗಿರಬೇಕು, ನೀವು ನಿಷ್ಪಕ್ಷಪಾತವಾಗಿರಬೇಕು, ಸಮಗ್ರತೆ ತೋರಿಸಬೇಕು ಅಂತೆಲ್ಲ ನಾವು ಹೇಳ್ತಿದ್ವಿ. ಓಕೆ, ಇವಾಗ ಇನ್ ಡೆಪ್ತ್ ಯಾಕೆ ನಾವು ಹೇಗಿರ್ಬೇಕು, ಇದು ಎಲ್ಲ ನಮಗೆ ಡೆಸಿಷನ್ ತಗೊಳ್ಳಕ್ಕೆ ಎಥಿಕ್ಸ್ ಇಸ್ ಗೋಯಿಂಗ್ ಟು ಗಿವ್ ಯು ದ ಹೆಲ್ಪ್. ತತ್ಪರಿಣಾಮವಾದ ಕಾನ್ಸಿಕ್ವೆನ್ಷಿಯಲಿಸಮ್ ಮಾನವ ಕ್ರಿಯೆಗಳ ಪರಿಣಾಮಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಮಾನವ ಕ್ರಿಯೆಗಳ ಪರಿಣಾಮಗಳ ಮೇಲೆ ಮತ್ತು ಸ್ವತಃ ಕ್ರಿಯೆಗಳ ಮೇಲೆ ಕೇಂದ್ರೀಕರಿಸುವುದಲ್ಲ, ಆಸ್ ವಿ ಹ್ಯಾವ್ ಸೀನ್. ಸೊ ಇವರು ಕುಡ್ಕೊಂಡು ಡ್ರೈವ್ ಮಾಡಿದ್ರೆ ಇದ್ರದ್ದು ಪರಿಣಾಮ ದುಷ್ಪರಿಣಾಮ ಆಗಬಹುದು. ಅದಕ್ಕೆ ನಾವು ವಿ ಹ್ಯಾವ್ ಟು ಡೂ ದ ಥಿಂಗ್ ಆಫ್ ಪ್ರೊಹಿಬಿಷನ್. ದಟ್ ಈಸ್ ವೈ, ಬಿಕಾಸ್ ದೇರ್ ಈಸ್ ಅ ಚಾನ್ಸ್ ದಟ್ he can drink and cause actions. In ಕುಡಿದಿರೋ ಆಕ್ಷನ್ ನಿಂದ he can make a wrong decision and he can create an accident. ಅಲ್ಲ, this person he has been doing good. ಇವರು ಯಾವಾಗಲೂ ಸೋಷಿಯಲ್ ಸರ್ವಿಸ್ ಮಾಡ್ತಿದ್ರು. ಯಾಕೆ, ಇವ್ರ ಆಕ್ಷನ್ನೇ ಅಲ್ಲ, ಇವರು ಸೋಷಿಯಲ್ ಸರ್ವಿಸ್ ಮಾಡಿದ್ದಕ್ಕೆ ಏನಾಯ್ತು, ಆ ಏರಿಯಾನಲ್ಲಿರುವ ಹುಡುಗರ ಮೇಲೆ ಪಾಸಿಟಿವ್ ಬಿಹೇವಿಯರ್ ಪ್ರಭಾವ ಆಯಿತು. ಸೊ ಕೆಲವರು ಇವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಕೂಡ ಇವರು ಮಾಡಿರೋ ಕ್ರಿಯೆಗಳ ಪರಿಣಾಮ ಏನು, ಪಾಸಿಟಿವ್ ಆಗಿತ್ತು. ಇವಾಗ ನಾವೇ ಊಟ ಮಾಡಕ್ಕೆ ಒದ್ದಾಡ್ತಾ ಇದ್ದೀವಿ, ಕೆಲವು ಕಡೆ ಪಾಪ ಸಿಗ್ತಾ ಇಲ್ಲ ಇದೆ. ಸೊ ಕೆಲವರು ಯಾಕೆ ದೇ ಆರ್ ಕಮಿಂಗ್ ಅಂಡ್ ಫೀಡಿಂಗ್ ಡಾಗ್ಸ್ ಆನ್ ದ ಸ್ಟ್ರೀಟ್. ವೈ ದೇ ಆರ್ ಫೀಡಿಂಗ್ ಇಟ್ ಈಸ್, ಇವು ನಾಯಿಗಳಿಗೆ ಊಟ ಸಿಗ್ಲಿಲ್ಲ ಹೊಟ್ಟೆ ತುಂಬಾ, ಅವು ಏನ್ ಮಾಡುತ್ತೆ, ದೇ ವಿಲ್ ಬಿಕಮ್ ಅಗ್ರೆಸಿವ್, ದೇ ವಿಲ್ ಸ್ಟಾರ್ಟ್ ಫೈಟಿಂಗ್ ಅಮಂಗ್ ದೆಮ್ಸೆಲ್ಫ್, ದೇ ಕ್ಯಾನ್ ಬಿಕಮ್ ರ್ಯಾಬಿಡ್, ದೇ ಕ್ಯಾನ್ ಬೈಟ್ ಪೀಪಲ್. ಯಾಕೆ, ಅದು ಬೇಕಾಗಿ ಇಲ್ಲ, ಹೊಟ್ಟೆ ಖಾಲಿ ಇದೆ, ಅದಕ್ಕೆ ಅದು ಅಗ್ರೆಸಿವ್ ಆಗಿದೆ. ಇನ್ಫ್ಯಾಕ್ಟ್ ವಿ ಹ್ಯಾವ್ ಸೀನ್
ಕೆಲವು ನೇಬರ್ಸ್ ದೇ ಡಿಡ್ ನಾಟ್ ಅಲೋ ಪೀಪಲ್ ಟು ಫೀಡ್ ದ ಡಾಗ್ಸ್. ದೇ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಇಟ್. ಮಾನವ ಕ್ರಿಯೆಗಳ ಪರಿಣಾಮಗಳ ಮೇಲೆ ನೀವು ಕೇಂದ್ರೀಕರಿಸಿ. ವೆನ್ ಯು ಆರ್ ಡೂಯಿಂಗ್ ಇಟ್, ಎಸ್, ಇಫ್ ದೀಸ್ ಡಾಗ್ಸ್ ಆರ್ ಫೆಡ್, ಅಟ್ ಲೀಸ್ಟ್ ಅವು ಪಾಟಿಗೆ ಅವು ಓಡಾಡ್ಕೊಂಡಿರುತ್ತೆ. ಇಲ್ಲ ಅಂದ್ರೆ ದೇ ಯೂಸ್ ಟು ಈಟ್ ವಾಟ್ ಎವರ್ ಕಚರಾ ಇಸ್ ಆನ್ ದ ರೋಡ್. ಯಾರು ಕೊಡ್ತಿದ್ರು, ಯಾರು ಕೊಡ್ತಾ ಇರ್ಲಿಲ್ಲ. ಅದಕ್ಕೆ ನೀವು ಕೊಡೋದು ಬೇಡ ಅಂದ್ರೆ ಬೇಡ, ನೀವು ಕೊಡಬೇಡಿ. ಬೇರೆಯವರು ಕೊಡ್ತಿದ್ದಾರೆ, ಯಾಕೆ? ಅದ್ರದ್ದು ಪರಿಣಾಮ ಏನು? ಹೊಟ್ಟೆ ತುಂಬಿರೋ ನಾಯಿ ಸುಮ್ಕೆ ಇರುತ್ತೆ. ಇಲ್ಲ ಅಂದ್ರೆ ಬಿಟ್ವೀನ್ ದೆಮ್ ದೇ ವಿಲ್ ಸ್ಟಾರ್ಟ್ ಫೈಟಿಂಗ್, ಅಗ್ರೆಸಿವ್ನೆಸ್. ನನಗೆ ಈ ಏರಿಯಾ, ನಾನು ಈ ಏರಿಯಾನಲ್ಲಿ, ಆಲ್ ದಿಸ್ ಥಿಂಗ್ ಟೆರಿಟೋರಿಯಲ್. ಆಸ್ ಇಟ್ ಈಸ್ ಡಾಗ್ಸ್ ಆರ್ ಟೆರಿಟೋರಿಯಲ್. ಸೊ ಮಾನವ ಕ್ರಿಯೆಗಳ ಪರಿಣಾಮಗಳ ಮೇಲೆ ಕೇಂದ್ರೀಕರಿಸಿ, ಸ್ವತಃ ಕ್ರಿಯೆಗಳ ಮೇಲೇನೆ ಇಲ್ಲ. That is why some places even they have gone and complained. They stop. They could not tell the people not to feed the dogs. They are doing it. See the benefit of that particular action. ಒಂದು ಕ್ರಿಯೆಗೆ ಬಳಸಲಾಗುವ ಸಾಧನಗಳು ನೈತಿಕತೆಗಂತ ಅಂತಿಮ ಫಲಿತಾಂಶ ಸರಿಯಾದತೆಯೇ ಮೇಲೆ ಕೇಂದ್ರೀಕರಿಸುತ್ತದೆ. ಓಕೆ, ದಿಸ್ ಇಸ್ ವಾಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಕಾನ್ಸಿಕ್ವೆನ್ಷಿಯಲಿಸಮ್ ಆಫ್ ಎಥಿಕ್ಸ್. ಕಾನ್ಸಿಕ್ವೆನ್ಷಿಯಲಿಸಮ್ ಎಥಿಕ್ಸ್ ಆದ್ಮೇಲೆ ಏನು? ಡಿಯೊಂಟಾಲಜಿಕಲ್ ಎಥಿಕ್ಸ್. Deontological ethics is called as Kantianism. Immanuel Kant, he was a philosopher. He has proposed certain theories in ethics. Now, when we go to the things of lessons learned from the morals, okay, adralli we will talk more about Kant. But illi normative ethics nalli the third theory is by Kant. ಇವರು ಏನು ಹೇಳ್ತಾರೆ? ಕ್ರಿಯೆಗಳೊಂದಿಗೆ ಸಂಬಂಧಿಸಿದೆ, ಪರಿಣಾಮಗಳೊಂದಿಗೆ ಅಲ್ಲ. ಆ ಕ್ರಿಯೆಗಳ ಪರಿಣಾಮಗಳಿಗೆ ವಿರುದ್ಧವಾಗಿ ಕ್ರಿಯೆಗಳು ಸರಿಯಾದವಾ ಅಂತ ಹೇಳ್ತಾರೆ. ಆ ಕ್ರಿಯೆಗಳ ಪರಿಣಾಮಗಳಿಗೆ ವಿರುದ್ಧವಾಗಿದೆಯಾ? ಇಲ್ಲ. ಹಿಯರ್ ಒನ್ಸ್ ಅಗೇನ್ ಇದೇ ಎಕ್ಸಾಂಪಲ್ ಇಲ್ಲ. ಕ್ರಿಯೆಗಳೊಂದಿಗೆ ಸಂಬಂಧಿಸಿದ ಪರಿಣಾಮಗಳು. ಇಫ್ ಯು ಆರ್ ಹ್ಯಾವಿಂಗ್ ಅ ಗುಡ್ ಎಥಿಕ್ಸ್, ಐ ವಿಲ್ ಫೀಡ್ ದ ಡಾಗ್. ಐ ವಿಲ್ ನಾಟ್ ಲುಕ್ ಎಟ್ ನಾನು ಊಟ ಕೊಟ್ಟಿದ್ದಕ್ಕೆ ಅದು ಹೊಟ್ಟೆ ತುಂಬಿರುತ್ತೆ, ಅದನ್ನ ಸುಮ್ಮನೆ ಕೂತ್ಕೊಳ್ಳುತ್ತೆ, ನಾನು ಅದೆಲ್ಲ ನೋಡಲ್ಲ. ನನಗೆ ಅನ್ಸಿದೆ, ನನಗೆ ಊಟಕ್ಕೆ ಕಷ್ಟ ಆಗ್ತಾ ಇದೆ, ಪಾಪ ನಾಯಿ ರೋಡಲ್ಲಿ ಓಡಾಡು ನಾಯಿಗಳಿಗೆ ಯಾರು ಏನ್ ಮಾಡ್ತಾರೆ, ಸೊ ನನ್ನ ಕ್ರಿಯೆ ಏನಿರುತ್ತೆ, ಅದಕ್ಕೆ ನಾನು ಸ್ವಲ್ಪ ಅನ್ನ ಕೊಡ್ತೀನಿ. ಅದಕ್ಕೆ ಅದ್ರ ಪರಿಣಾಮಗಳಿಗೆ ಐ ವಿಲ್ ನಾಟ್ ಗೋ. ಪರಿಣಾಮ ಡೆಫಿನೆಟ್ಲಿ ಪಾಸಿಟಿವೇ ಇರುತ್ತೆ. ನಾನು ಒಳ್ಳೆ ಚರ್ಯ ಮಾಡಿದ್ರೆ ಪರಿಣಾಮ ಒಳ್ಳೇದೇ ಇರುತ್ತೆ, ಕೆಟ್ಟ ಚರ್ಯ ಮಾಡಿದ್ರೆ ಪರಿಣಾಮ ಕೆಟ್ಟದೇ ಇರುತ್ತೆ. ಸೊ ನಿಮ್ಮ ಮನಸ್ಸಲ್ಲಿ ನೋಡಿ, ಡಿಫ್ರೆಂಟ್ ಪೀಪಲ್ ಲುಕ್ ಎಟ್ ಎಥಿಕ್ಸ್ ಇನ್ ಡಿಫ್ರೆಂಟ್ ವೇಸ್. ಅಲ್ಟಿಮೇಟ್ಲಿ ನೀವು ನೋಡಿರೋ ಎಥಿಕ್ಸ್ ಸರಿಯಾಗಿದೆಯಾ ಇಲ್ವಾ, ದಟ್ ಇಸ್ ವಾಟ್ ವಿ ಶುಡ್ ಬಿ ಬಾದರ್ಡ್ ಅಬೌಟ್. ನಾವು ಏನ್ ಹೇಳ್ತಿದ್ದೀವಿ, ವಿ ಶುಡ್ ಬಿ ಬಾದರ್ಡ್ ಅಬೌಟ್ ವೆದರ್ ವಾಟ್ ವಿ ಹ್ಯಾವ್ ಡನ್ ಇಸ್ ಇಟ್ ಕರೆಕ್ಟ್ ಆರ್ ಇಸ್ ಇಟ್ ನಾಟ್ ಕರೆಕ್ಟ್. ಆಲ್ ರೈಟ್ ಫ್ರೆಂಡ್ಸ್. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗ್ತದೆ? ದೇರ್ ಆರ್ 3 theories, 4 theories. What is that? First is descriptive ethics, second is normative ethics, third is meta ethics, and fourth is applied ethics. Descriptive ethics nalli ಏನು? Lawrence Kohlberg theory of moral consciousness. Normative ethics nalli ಏನು? ನಿಷ್ಕಾಮ ಕರ್ಮಯೋಗ, Aristotle's virtue ethics. Okay, Kant's ethics, John utilitarianism ethics. Then ಮೆಟಾ ಎಥಿಕ್ಸ್. ಮೆಟಾ ಎಥಿಕ್ಸ್ ಟಾಕ್ಸ್ ಆಫ್ ಆಶ್ಚರ್ಯ ನಡೆದಿದ ಮೇಲೆ ಏನಾಗುತ್ತೆ ಅಂತ ಹೇಳಿ, ಇವಾಗೆ ಇಫ್ ವಿ ಹ್ಯಾವ್ ಟು ಟೇಕ್ ಅನ್ ಎಥಿಕಲ್ ಆಕ್ಷನ್, ಲೆಟ್ ಅಸ್ ಡೂ ದಟ್ ಎಥಿಕಲ್ ಆಕ್ಷನ್. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಯಾಕೆ ನಾನು ಆಮೇಲೆ ಯೋಚನೆ ಮಾಡಿದ್ರೆ ಪಾಸಿಟಿವ್ ಆಗಿ ಇರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಲೆಟ್ ಮಿ ಕಂಟ್ರೋಲ್ ಇಟ್ ನೌ ಅಂತ ಹೇಳಿ. ಲಾಸ್ಟ್ ಇಸ್ ಅಪ್ಲೈಡ್ ಎಥಿಕ್ಸ್. ಅಪ್ಲೈಡ್ ಎಥಿಕ್ಸ್ ನಲ್ಲಿ ಏನ್ ನೋಡ್ತೀವಿ? ಕರೆಕ್ಟೇ, ಇದು ರೂಲ್ ಕರೆಕ್ಟ್ ಆಗಿದೆ, ಬಟ್ ಇವಾಗ ನಾವು ಸ್ವಲ್ಪ ಡಿವಿಯೇಷನ್ ಮಾಡಬೇಕು. ಯಾಕೆಂದ್ರೆ ದುಷ್ಪ್ರಭಾವ ಆಗಿದ್ರೆ ಇಟ್ ವಿಲ್ ಹೆಲ್ಪ್. ಎಕ್ಸಾಕ್ಟ್ಲಿ ಇನ್ ಅಬಾರ್ಷನ್. ಸೊ ಏನು? ಅಬಾರ್ಷನ್ ಲೀಗಲೈಸ್ ಮಾಡಿದಾಗ ಕೂಡ ಅದಕ್ಕೆ ಕೆಲವು ಕಂಡೀಷನ್ಸ್ ಇರ್ತಾರೆ. ಸಪೋಸ್ ಎ ಯಂಗ್ ಕಪಲ್ ಗೋ ದೇರ್ ಹೂ ಆರ್ ನಾಟ್ ಮ್ಯಾರಿಡ್. ಸೊ ಏನ್ ಹೇಳ್ತಾರೆ? ಓಕೆ, ಯು ಆರ್ ಗೋಯಿಂಗ್ ಟು ಗೋ ಥ್ರೂ ದಟ್ ಆಪರೇಷನ್, ಬ್ರಿಂಗ್ ಯೋರ್ ಪೇರೆಂಟ್ಸ್. ಸೊ ಏನ್ ಮಾಡ್ತಾರೆ? ಇಟ್ ಈಸ್ ನಾಟ್ ಸ್ಟಾಪಿಂಗ್ ಅಬಾರ್ಷನ್, ಇಟ್ ಈಸ್ ಸ್ಟಾಪಿಂಗ್ ದ ಆಕ್ಷನ್ ಆಫ್ creating the unwanted pregnancy and trying to remove that unwanted pregnancy, so that people are going to remain moral. Okay, so this is what we have seen. Then normative ethics theories nalli 3 ide. ಏನು? ಸದ್ಗುಣ ನೀತಿ ಶಾಸ್ತ್ರ, Aristotle, where ಸಾಂಪ್ರದಾಯಿಕ ಪ್ರಾಚಾರಿಕ ನಿಯಮಗಳು ಅಥವಾ ಕ್ರಿಯೆಗಳ ಪರಿಣಾಮಗಳಿಗಿಂತ ವ್ಯಕ್ತಿಯ ಪಾತ್ರದ ಮೇಲೆ ಫೋಕಸಸ್ ಆನ್ ದ ಕ್ಯಾರೆಕ್ಟರ್ ಆಫ್ ದ ಪರ್ಸನ್ ಮೋರ್ ದ್ಯಾನ್ ಆನ್ ಹಿಸ್ ಆಕ್ಷನ್ಸ್. ತತ್ಪರಿಣಾಮವಾದ ಕಾನ್ಸಿಕ್ವೆನ್ಷಿಯಲಿಸಮ್, ವಾಟ್ ಡಸ್ ಇಟ್ ಫೋಕಸ್? ಇಟ್ ಫೋಕಸಸ್ ಆನ್ ದ actions of the person, results of the action, consequences of the actions of a person. ಮಾನವ ಕ್ರಿಯೆಗಳ ಪರಿಣಾಮಗಳ ಮೇಲೆ
ಕೇಂದ್ರೀಕರಿಸುತ್ತದೆ, ಕ್ರಿಯೆಗಳ ಮೇಲೆ ಅಲ್ಲ. ಡಿಯಾಂಟೊಲಾಜಿಕಲ್ ಎಥಿಕ್ಸ್ ಎಲ್ಲಿ ಫೋಕಸ್ ಇರ್ತದೆ? ಕ್ರಿಯೆಗಳ ಮೇಲೆ. ಓಕೆ, so even though ultimately people are looking at it, they want to follow ethics. Whatever action you do, please follow ethics. Whatever action you do, you understand the result of the action, that don't do that particular action. Ultimately ಏನು ಕಾನ್ಸಿಕ್ವೆನ್ಸಸ್ ನೋಡಿ, ದುಷ್ಪರಿಣಾಮ ಆಗತ್ತೆ, ಬೇಡ, ಆಚರಣೆ ಮಾಡೋದು ಬೇಡ. ಅಲ್ಟಿಮೇಟ್ಲಿ ಎಥಿಕ್ಸ್ ಶುಡ್ ವಿನ್. Ultimately morals should win. That is going to be the actual basis. Alright friends, these are the different branches. ಇವಾಗ ಕಾನ್ಸಿಕ್ವೆನ್ಷಿಯಲಿಸಂ ಅಂದ್ರೆ ತತ್ಪರಿಣಾಮವಾದ ಎಥಿಕ್ಸ್, ಮಾನವ ಕ್ರಿಯೆಗಳ ಪರಿಣಾಮಗಳ ಮೇಲೆ ಕೇಂದ್ರೀಕರಿಸುತ್ತದೆ ಅಂತೀವಲ್ಲ, ಇದದ್ದು ಅಗೇನ್ 3 branches are there. One is called as ethical egoism, ethical altruism and ethical utilitarianism. According to ethical egoism ಏನು ಹೇಳುತ್ತೆ? An action is morally right if the consequences of the action are more favorable than unfavorable only to the person performing the action. ಸೊ ಕೆಲವ್ರು ಏನ್ ಮಾಡ್ತಾರೆ? ದಾನ ಮಾಡ್ತಾರೆ. ದಾನ ಮಾಡುವಾಗ ಟಿವಿ ಫೋಟೋಸ್ ತೆಗಿತಾರೆ, ಪೋಸ್ ಮಾಡ್ತಾರೆ, ಪ್ರತಿಯೊಂದು ಡೋನರ್ ಜೊತೆಗೆ ಫೋಟೋ ತಗೊಳ್ತಾರೆ. ನೀವು ದಾನ ಮಾಡ್ತಿದ್ದೀರಾ, ಪಾಪ್ಯುಲಾರಿಟಿಗೆ ಪಬ್ಲಿಸಿಟಿಗೋಸ್ಕರ ಮಾಡ್ತಿದ್ದೀರಾ? ದಟ್ ಈಸ್ ಎಥಿಕಲ್ ಈಗೋಯಿಸಮ್. ನಾನು ತೋರಿಸ್ಕೊಳ್ಳಕ್ಕೆ ನಾನು ಡೊನೇಷನ್ ಮಾಡ್ತಿದ್ದೀನಿ, ಬಟ್ ಎಲ್ಲರ ಜೊತೆ ಒಂದು 100 ಫೋಟೋಗಳು ಹಾಕ್ಕೊಳ್ತೀನಿ. ಅದು ದಾನ ಮಾಡೋದಲ್ಲ. ಅದು ಆಕ್ಷನ್ ಇಸ್ ಮಾರಲಿ ರೈಟ್ ಇಫ್ ಕಾನ್ಸಿಕ್ವೆನ್ಸಸ್ ಆಫ್ ದ ಆಕ್ಷನ್ ಆರ್ ಮೋರ್ ಫೇವರಬಲ್ ಓನ್ಲಿ ಟು ದ ಪರ್ಸನ್ ಪರ್ಫಾರ್ಮಿಂಗ್ ದ ಆಕ್ಷನ್. ಇಲ್ಲಿ ಏನು ಪ್ರಚಾರ, ಇಲ್ಲಿ ಏನು ಅವ್ರ ಸ್ವಂತ ಪ್ರಚಾರ ಮಾಡ್ಕೊಂಡಿದ್ದಾರೆ. ಇಟ್ ಈಸ್ ಎಥಿಕಲ್ ಈಗೋಯಿಸಮ್. ದಟ್ ಇಸ್ ವೈ ವಿಲ್ ಸೇ ಸಮಟೈಮ್ಸ್ politicians should not come to do this function. ಯಾಕೆಂದ್ರೆ ಅವರು ಆ ಫಂಕ್ಷನ್ ಅಲ್ಲಿ ಕೂಡ they will talk about their party. ಸೊ ನೀವು ಏನಕ್ಕೆ ಬಂದಿದ್ದೀರಿ ಇಲ್ಲಿ? You came to address the people on water shortage. Why are you promoting your party? Because there the consequences of that action, ನೀವು ಬಂದು ಮಾತಾಡೋದ್ರಲ್ಲಿ, it is more favorable only to you and to your party than to the people. Ethical altruism. Ethical altruism ಅಂದ್ರೆ an action is morally right if the consequences, ಇಲ್ಲಿ ಕೂಡ ನೋಡಿ consequences, all 3 are ತತ್ಪರಿಣಾಮ. Consequences of an action are more favorable than unfavorable to everyone except the person performing the action. ಇವಾಗ ನಾವು ಡೊನೇಷನ್ ಮಾಡಿದ್ದೀವಿ. ಏನಕ್ಕೆ ಡೊನೇಷನ್ ಮಾಡಿದ್ವಿ? ಅಯ್ಯೋ ನಮಗೆ ದೇವರು ಸ್ವಲ್ಪ ಕೊಟ್ಟಿದ್ದಾರೆ, ಬೇರೆಯವರು ಕೂಡ ತಿನ್ನಲಿ. ನಾನು ಬರಲ್ಲ ಅಲ್ಲಿ, ನನ್ನ ಹೆಸರು ಬರಲ್ಲ. 100 ಜನ ಊಟ ಮಾಡ್ರಿ. ಇವಾಗ ಯಾರು ಕೊಟ್ಟಿದ್ದಾರೆ? ಅದರಿಂದ ನಿಮ್ಗೆ ಏನಕ್ಕೆ? ಇದು ಎಲ್ಲಾಗತ್ತೆ? ತುಂಬಾ ಟೆಂಪಲ್ಸ್ ನಲ್ಲಿ ಎಲ್ಲದರಲ್ಲಿ ಊಟ ಹಾಕ್ತಾರೆ. ಯಾರು ಡೋನರ್ ಅಂತ ಹಾಕಲ್ಲ. ಯಾರು ಡೋನರ್ ಹೆಸರು ಹಾಕಿದ್ರೆ ಅದು ಎಥಿಕಲ್ ಈಗೋಯಿಸಮ್ ಆಗ್ಬಿಡುತ್ತೆ. ಅನ್ನದಾನ ಟ್ರಸ್ಟ್ ಅಂತ ಹೇಳ್ತಾರೆ. ನೀವು 100 ರೂಪಾಯಿ ಕೊಟ್ಟಿರ್ಬೋದು, 1000 ರೂಪಾಯಿ ಕೊಟ್ಟಿರ್ಬೋದು, 1,00,000 ರೂಪಾಯಿ ಕೊಟ್ಟಿರ್ಬೋದು. An action is morally right if the consequences of that action more favorable to everyone excepting the performer. ಇವಾಗ ನೀವು ಡೊನೇಷನ್ ಮಾಡಿರೋದ್ರಿಂದ ಊಟ ಕೊಟ್ರ, 100 ರೂಪಾಯಿ ಅವ್ರು ಕೊಟ್ರ, 10 ರೂಪಾಯಿ ಅವ್ರು ಕೊಟ್ರ? ಇಲ್ಲ, ಅದಕ್ಕೆ ಉಂಡಿಗೆ ಹಾಕಿ ನೀವು, because that benefit of that action going to everyone. It is not to the person who is giving. Okay, so then third is utilitarianism. Utilitarianism andre an action is morally right if the consequences of the action more favorable than unfavorable to everyone, both donor and to the people who are benefiting from him. Greatest happiness for the greatest number. This is John Mill's theory of consequentialism. So ಏನಾಯ್ತು? 4 branches of ethics: descriptive ethics, normative ethics, meta ethics, applied ethics. Normative ethics, further 3 branches: virtue ethics, consequentialism ethics, and the third one is utilitarianism ethics. Further, consequentialism ethics is deontological ethics. So then further, consequentialism ethics is divided into 3: ethical egoism, ethical altruism, ethical utilitarianism. So 4, and under normative ethics 3, under normative ethics consequentialism another 3. ಇವಾಗ ನೋಡಿದೀರಾ actions ಬಗ್ಗೆ ನಿಮಗೆ you got more better idea. So consequentialism is divided into 3 different ethics where the ಪರಿಣಾಮ ಯಾರ ಮೇಲೆ ಬರುತ್ತೆ. ಓಕೆ,
ಕ್ರಿಯೆಯನ್ನು ನಿರ್ವಹಿಸುವ ವ್ಯಕ್ತಿಗೆ ಮಾತ್ರ ಪ್ರತಿಕೂಲವಾಗಿದ್ದಕ್ಕಂತ ಆ ಕ್ರಿಯೆಯ ಪರಿಣಾಮಗಳು ಹೆಚ್ಚು ಅನುಕೂಲವಾಗಿದ್ದರೆ ಕ್ರಿಯೆ ನೈತಿಕವಾಗಿ ಸರಿ. ಸೊ ಇಟ್ ಶುಡ್ ನಾಟ್ ಬೆನಿಫಿಟ್ ದ ಪರ್ಸನ್. ಬರೀ ಅವ್ರದ್ದು ಪಬ್ಲಿಸಿಟಿ ಆಗಿ ಎಲ್ಲ ಕಡೆ ಅವ್ರದೇ ಬ್ಯಾನರ್ ಇಟ್ಟು ಇವರು ಕೊಟ್ಟಿದ್ದಾರೆ ಇವರು ದಾನ ಕೊಟ್ಟಿದ್ದಾರೆ. ಕೆಲವು ಟೈಮ್ ನಮ್ಗೆ ಹಿಡಿಸಿಲ್ಲ ಆ ಪರ್ಸನ್ ಅಂದ್ರೆ ನಾವು ಅಲ್ಲಿ ಹೋಗಲ್ಲ, ನಾವಲ್ಲಿ ಹೋಗೋದೇ ಇಲ್ಲ. ಬಿಕಾಸ್ ಈಸ್ ಗೆಟಿಂಗ್ ಅನ್ನೆಸೆಸರಿ. ಯಾರು ಹೇಳಿದ್ದಾರೆ ಡೊನೇಷನ್ ಕೊಡಕ್ಕೆ? ಓಕೆ, ತುಂಬಾ ಸ್ವಾರ್ಥಿವಾಗಿ ಇಟ್ ಶೋಸ್ ಸ್ವಾರ್ಥತನ. ಅದಕ್ಕೆ ನೈತಿಕ ಅಹಂಕಾರ. ನೈತಿಕ ಪರಿಹಿತ ಚಿಂತನೆಯ ಪ್ರಕಾರ, ನೈತಿಕ ಪರಹಿತ ಚಿಂತನೆಯ ಪ್ರಕಾರ ಕ್ರಿಯೆಯನ್ನು ನಿರ್ವಹಿಸುವ ವ್ಯಕ್ತಿಯನ್ನು ಹೊರತುಪಡಿಸಿ ಎಲ್ಲರಿಗೂ ಪ್ರತಿಕೂಲವಾಗಿದೆ. ಓಕೆ, ಇಟ್ ಈಸ್ ನಾಟ್ ಬೆನಿಫಿಷಿಯಲ್ ಟು ದ ಪರ್ಸನ್ ಡೂಯಿಂಗ್ ದ ಆಕ್ಷನ್. ಲೈಕ್ ಇನ್ ನೈತಿಕ ಅಹಂಕಾರ ಇಟ್ ಈಸ್ ಬೆನಿಫಿಷಿಯಲ್ ಟು ಅದರ್ಸ್. ಇವಾಗ ಏನು ನಾವು ಒಂದು ಮಾಡಿರೋದು, ಸಪೋಸ್ someone has given a donation for ಅನ್ನದಾನ. Okay, so more than the person who is donating, it is benefit to everyone else. ಇವಾಗ ಒಂದು ಬ್ರಿಡ್ಜ್ ಕಟ್ಟಿದ್ದಾರೆ. ಓಕೆ, ಒಂದು ಇಲ್ಲ ಕೆಲವುದು ದೇ ಹ್ಯಾವ್ ಡನ್ ದ ಕಮ್ಯುನಿಟಿ ಹಾಲ್ ಒಂದು ಕಟ್ಟಿದ್ದಾರೆ. ಆ ಕಮ್ಯುನಿಟಿ ಹಾಲ್ ಇಫ್ ಇಟ್ ಈಸ್ ರಿಸರ್ವ್ಡ್ ಓನ್ಲಿ ಟು ದ ಕಮ್ಯುನಿಟಿ, ದಟ್ ಬಿಕಮ್ಸ್ ನೈತಿಕ ಅಹಂಕಾರ. ಬಟ್ ಇಫ್ ಇಟ್ ಬಿಕಮ್ಸ್ ಇನ್ಸ್ಟೆಡ್ ಆಫ್ ಎನಿ ಒನ್, ದ ಕಾನ್ಸಿಕ್ವೆನ್ಸ್ ಯಾರಾದರೂ ಹೋಗಿ ಅಲ್ಲಿ ರೆಸ್ಟ್ ತಗೊಳ್ಬೋದು, ಇಟ್ ಇಸ್ ಎಥಿಕಲ್ ಆಲ್ಟ್ರೂಯಿಸಂ. ಯುಟಿಲಿಟೇರಿಯನಿಸಂ ಪ್ರಕಾರ ಆ ಕ್ರಿಯೆಯ ಪರಿಣಾಮಗಳು ಎಲ್ಲರಿಗೂ ಪ್ರತಿಕೂಲವಾಗಿರುತ್ತೆ. ಅದಕ್ಕೆ ನಾವು ಕೆಲವು ಟೈಮ್ ವೆನ್ ವಿ ಗೋ ಔಟ್ಸೈಡ್ ಪೀಪಲ್ ಆರ್ ಡಿಸ್ಟ್ರಿಬ್ಯೂಟಿಂಗ್. ಇವಾಗ ರಾಮನವಮಿ ಅಂದ್ರೆ ಯಾರು ರಿಲಿಜನ್ ಅದು ಏನು ನೋಡೋದಿಲ್ಲ, ಬಿಸಿಲಿದೆ ನಾನು ನಿಮ್ಗೆ ಜ್ಯೂಸ್ ಕೊಡ್ತೀನಿ, ಹಬ್ಬ ಇಲ್ಲ ಏನೂ ಇಲ್ಲ, ದಟ್ ಈಸ್ ಯುಟಿಲಿಟೇರಿಯನಿಸಂ. ರಾಮನವಮಿಗೆ ನಾವು ಕೊಡ್ತಿದ್ದೀವಿ, ದಟ್ ಈಸ್ ಮೋರ್ ದ್ಯಾನ್ ದ ಪರ್ಸನ್ಸ್, ಇಟ್ ಈಸ್ ದೇರ್, ದಟ್ ಈಸ್ ಬಿಕಾಸ್ ಆಫ್ ಎನ್ ಇನ್ಸಿಡೆಂಟ್. ಇಲ್ಲಿ ಏನು ಬಿಸಿ ಕಾಲ ಬಂತು, ನೀವು ನಾರ್ತ್ ಇಂಡಿಯಾಕ್ಕೆ ಹೋಗಿ ಪ್ರತಿ 100 meters ನಲ್ಲಿನೂ ಕೆಲವು ಫ್ಯಾಮಿಲಿಯವರು ಇರ್ತಾರೆ, ಅವರು ತಂಪದ ನೀರು ಕೊಡ್ತಾರೆ. ನಾನು ಫಸ್ಟ್ ಟೈಮ್ ನೋಡಿದ್ದೇನೆ, ಸೌತಲ್ಲಿ ನಾನು ಎಲ್ಲೂ ನೋಡಿಲ್ಲ. ಬಟ್ ನಾರ್ತಲ್ಲಿ ಅವ್ರು ಖಂಡಿತವಾಗಿ ಅದು ಡೈಲಿ ಅವರಲ್ಲಿ ಟೇಬಲ್ ಇಟ್ಕೊಂಡು ದೇ ವಿಲ್ ಗಿವ್ ಕೋಲ್ಡ್ ವಾಟರ್ ಆರ್ ಲೆಮನ್ ಜ್ಯೂಸ್. ಯಾಕಂದ್ರೆ ನಾವು ಮನೆ ಹತ್ರ ಇದ್ದೀವಿ, ಸಡನ್ ಆಗಿ ನೆರಳಲ್ಲಿ ಹೋಗಿ ಕೂತ್ಕೊಳ್ಬಹುದು. ರೋಡಲ್ಲಿ ಇದ್ದಾರೆ, ಅವರು ಏನಕ್ಕೆ ಪಾಪ ಓಡಾಡ್ತಿದ್ದಾರೆ, ಒಂದ್ ಕಡೆಯಿಂದ ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ, ಏನೋ ಯಾವ ಅವಸರ ಇದೆಯೋ ಅವ್ರಿಗೆ, ಅವರು ಕಷ್ಟದಲ್ಲಿದ್ದಾರೆ, ನಾನು ಸ್ವಲ್ಪ ನೀರು ಕೊಟ್ರೆ ಅವ್ರಿಗೂ ಪ್ರಾಣ ಸ್ವಲ್ಪ ಸುಖಕ್ಕೆ ಇರುತ್ತೆ. ಯುಟಿಲಿಟೇರಿಯನಿಸಂ. ಆ ಕ್ರಿಯೆಯ ಪರಿಣಾಮಗಳು ಎಲ್ಲರಿಗೂ ಪ್ರತಿಕೂಲವಾಗಿ. ಅದಕ್ಕೆ ನಾನೇನ್ ಮಾಡ್ತೀನಿ, ತುಂಬಾ ಥ್ಯಾಂಕ್ಸ್ ಅಪ್ಪ ಅಂತ ಹೇಳಿಕೆ ನನ್ನ ಆಶೀರ್ವಾದ ಇಲ್ಲ, ನನ್ನ ಬಾಯಿಂದ ಒಂದು ಒಳ್ಳೆ ಪದ ಬಂದು ಅದರಿಂದ ಅವರಿಗೆ ಬೆನಿಫಿಟ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ is branches of ethics, and you as how it applies to officers to take a decision. ಈ ಪ್ರಕಾರ ಮೇಲೆ ನೀವು ಅನಲೈಸ್ ಮಾಡಿ, you have to take a decision. Okay, now if someone says critically analyze, evaluate, branches of ethics, you know how you do. 4 and 3, and under the 3 one more 3. Based on this, okay, ನನಗೆ ethics ಬಗ್ಗೆ ಇನ್ನು ಸ್ವಲ್ಪ ಜಾಸ್ತಿ ಅರ್ಥವಾಯಿತು ಅಂತ ಹೇಳಕ್ಕೆ ಆಗುತ್ತೆ. Okay, so once again come to Unacademy. Okay friends, you can study from home per day just 18 rupees. Live doubt clearing session, structured and free special classes, flexible EMI payment options. Please use my referral code Shankar Devaguptapu 4. Okay, please use my referral code Shankar Live. Please use my referral code Shankar Live for this particular class, and you will get 10% discount on your fees. Okay, these are the faculty members who are there with you. ನಿಮ್ಮ ಜೊತೆಗೆ ಇದ್ದೀವಿ. ನೀವು UPSC ಎಕ್ಸಾಮ್ಸ್ ಪ್ರಿಪೇರ್ ಮಾಡ್ಕೊಳ್ಳಿ, ನಿಮ್ಮ ಜೊತೆಗೆ ನಾವು ನಮ್ಮ ಎಫರ್ಟ್ಸ್ ಕೂಡ ಇದೆ. ಸೊ ದಟ್ ಟುಗೆದರ್ ವಿ ವಿಲ್ ಹೆಲ್ಪ್ ಯು ಟು ಸಕ್ಸೀಡ್. ಆಲ್ ದಿ ಫ್ಯಾಕಲ್ಟಿ ಯು ಕ್ಯಾನ್ ಸಿ ದೇ ಆರ್ ವೆರಿ ಯಂಗ್. ಮೆನಿ ಆಫ್ ದೆಮ್ ಹ್ಯಾಡ್ ಬೀನ್ ಪ್ರಿಪೇರಿಂಗ್ ಫಾರ್ ದ ಎಕ್ಸಾಮ್ಸ್. ಅದರಿಂದ ಅವರಿಗೆ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟೀಸ್ ಬಂದಿದೆ, ಆ್ಯಂಡ್ ದೇ ಆರ್ ಕಂಟಿನ್ಯೂಯಿಂಗ್ ಟು ಹೆಲ್ಪ್ ಯು ನೌ. ಅವ್ರಿಗೆ ಹೆಲ್ಪ್ ಆಗಿತ್ತು, ಓಕೆ ನನಗೆ ನನ್ನ ಟೀಚರ್ಸ್ ಹೇಳಿ ಕೊಟ್ಟಿದ್ದಾರೆ, ಓಕೆ ನಾನು ಬೇರೆ ಸ್ಟೂಡೆಂಟ್ಸ್ಗೂ ಕೂಡ ಹೇಳ್ಕೊಡ್ತೀನಿ ಅಂತ ದೇ ಹ್ಯಾವ್ ಕಮ್ ಫಾರ್ವರ್ಡ್. ಆ್ಯಂಡ್ ಪ್ಲೀಸ್ ಯುಟಿಲೈಸ್ ದೇರ್ ಎಕ್ಸ್ಪರ್ಟೀಸ್. ಹೌ ಮಾಡು ಟೆಸ್ಟ್ ಸೀರೀಸ್, ವಾಟ್ ಎವರ್ ಇಟ್ ಈಸ್ ದೇರ್, ಪ್ಲೀಸ್ ಯೂಸ್ ದೋಸ್ ಪರ್ಟಿಕ್ಯುಲರ್ ಥಿಂಗ್ಸ್. ಎಥಿಕ್ಸ್ ನಾವು ಇನ್ನು ಸ್ಟಾರ್ಟ್ ಈಗ ಮಾಡಬೇಕು, ಲೈವ್ ಕ್ಲಾಸಸ್ 15th May ಇಂದ ನಾವು ಮಾಡ್ತೀವಿ. ಯೂಸ್ ದಟ್ ಬೆನಿಫಿಟ್. ಯು ವಿಲ್ ಆಲ್ಸೋ ಪ್ಲೀಸ್ ಕೀಪ್
seeking questions. ಯಾಕೆಂದ್ರೆ ethics questions will be little more different compared to the others. ಯಾಕೆಂದ್ರೆ ನಾವು already ನೋಡಿದೀವಿ 12.5 marks or 20 marks or 15 marks ಒಂದೊಂದು question ಬರುತ್ತೆ. So thank all your educators who are there working round the clock with you and to see that you are becoming confident. Okay, they are creating MCQ series for the prelims exam. So please follow that every Sunday at 5 to 7 p.m. till the prelims are announced. If you like our performance, if you like our approach to teach you, yes, this is the testimonials. Some of the students do give these testimonials to us and we feel motivated for this particular thing. Right, friends? So this is what we want from you, that you follow and you become more successful. As I said, flexible payment options are there. Normally, people prefer that 12 months where you are spending just 583 rupees per month. And even this, when you continue, when you are continuing, it takes you to the referral code. Here in this particular place, if you are applying the referral code, you get 10% discount. As I said, my referral code is Shankar Live. If you can put this referral code, you will be in a position to get 10% discount on your subscription also. Okay, as we have seen, this is once again the analysis of the paper, different parts of the syllabus, how the questions have been coming in, different parts of the syllabus, how the questions have been coming in, so that you will know aptitude, foundational values. People want you to understand what are the foundational values for civil service. Adar melene jasti questions kuda bandide. So when you are coming for the live classes, please understand that that will be a big focus area along with other areas. We will not see what is important and what is unimportant. We will do the syllabus completely. We will do the syllabus completely. Let the examiners ask any question. We are ready ಅಂತ ನಾವು ಹೇಳ್ಕೊಳ್ಳಬೇಕು. But for your indication, what the people are focusing upon, ನಾ ಈ ತರ ಅನಲೈಸಿಸ್ ಮಾಡಿಕೊಟ್ಟಿದ್ದೀನಿ. It is not all that chapter wise ಕರೆಕ್ಟ್ ಆಗಿ ಅದೇ ಕ್ವೆಶ್ಚನ್ ಬರುತ್ತೆ ಅಂತಲ್ಲ. It can be aptitude foundational values, ಅದು ethics ನಲ್ಲಿ ಹಾಗೆ ಅಳವಡುತ್ತೆ. That is where mixture of two syllabus sessions also can come in the same question. But if you know the basis, you can answer the practical. Alright, then this is my schedule for YouTube classes from tomorrow 8:45 to 9:30 am. Tomorrow I will be talking about ethical dilemmas. What are the common examples? Okay, then we will talk about RTI. So you can please look into this, and accordingly I welcome you to all my sessions so that you will be in a position to learn 3 places. Alright, please register with my referral code and you get 10% discount. Then this is my special classes. Once again, I am going to talk to you people a little more in detail. Today I have got the class at 12:30 to 1:30 p.m. on the same topic that I have dealt over here. Maybe I will deal with it in ಸ್ವಲ್ಪ ವಿಸ್ತಾರವಾಗಿ deal ಮಾಡ್ತೀನಿ. How it relates to the actions of the civil servant. Tomorrow we have Gandhian concept, human values, theories from great leaders and philosophers. Then difference between leader, administrator and reformer, 3, 4, 5, 6. And from 15th, we will have the actual classes, 8:30 p.m. to 10 p.m. ನೀವು ಕೆಲಸಗಳು ಎಲ್ಲ ಮುಗಿಸ್ಕೊಂಡು ದಯವಿಟ್ಟು ಬನ್ನಿ. After 6 days, we are going to have a doubt clearing session so that we become more and more strong. ಯಾವುದು ಮೇನ್ಸ್ ಎಕ್ಸಾಮ್ಗೆ ಇನ್ನೂ ಟೈಮ್ ಇದೆ. So you can come for the mains exam in May, June, July also, so that we will be repeating the classes. And as you repeat the classes, as you understand more, and as I told you, go to the newspapers, pick up and start making collages. Tell me, my dear friends, why you will not be able to crack the civil services exam. That has been our faculty's interest, that we have to help our students to succeed. This is why we are staggering the classes for you. Okay, please do join once again. If you like, please like and share and subscribe. This is your Unacademy, so subscribe now. Use my referral code Shankar Live. Okay, thank you very much for your time and have a nice day.